ನಮಸ್ತೆ ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ನಾನು ಒಂದು ದಾಸವಾಳ ಕಡ್ಡಿನ ಕಟಿಂಗಿಂದ ಅದನ್ನು ಹೇಗೆ ನರ್ಸರಿಯಲ್ಲಿ ಬೆಳೆಸ್ದಾಗೆ ನಾವು ಮನೆಯಲ್ಲೇ ಬೆಳೆಸ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ನನ್ನ ಮನೆ ಹತ್ರ ಹಾಕ್ಕೊಂಡಿರೋ 2 ದಾಸವಾಳದ ಗಿಡ. ಒಂದು ಯೆಲ್ಲೋ ಕಲರ್ ಇದೆ, ಒಂದು ಪಿಂಕ್ ಕಲರ್ ಇದೆ. ಈಗ ನಾನೊಂದು ಪಿಂಕ್ ಕಲರ್ನ ಕಟ್ ಮಾಡ್ಕೊಳ್ತೀನಿ. ಈ ಕಡ್ಡಿನ ನಾನು ಕಟ್ ಮಾಡಿಕೊಂಡು ನರ್ಸರಿಗಳಲ್ಲಿ ಹೇಗೆ ಈ ಗಿಡಗಳನ್ನ ಕಟ್ ಮಾಡಿ ಬೆಳೆಸ್ತಾರೆ ಅದೇ ರೀತಿ ನಾನು ಬೆಳೆದೋದನ್ನ ನಾನು ತೋರಿಸ್ತೀನಿ ಈ ವಿಡಿಯೋದಲ್ಲಿ. ನೋಡಿ, ಈ ಕಡ್ಡಿನ ನಾವು ಕಟ್ ಮಾಡ್ಕೊಂಡಿದ್ದೀನಲ್ವ, ಈ ಕಡ್ಡಿನ ತುಂಬ ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಮತ್ತು ನನ್ನ ಫ್ರೆಂಡ್ ಹತ್ರ ಇನ್ನೊಂದು ಕಲರ್ ಇಸ್ಕೊಂಬಂದಿದ್ದೀನಿ. ಇದು ಒಂದು ರೆಡ್ ಕಲರು, ಅದು ಒಂದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಅದನ್ನು ಇವಾಗ ಸೇಮ್ ಸ್ಮಾಲ್ ಸೈಜಲ್ಲೇ ಕಟ್ ಮಾಡಿಕೊಂಡು ನಾನು ಇವಾಗ ಅದನ್ನು ಪಾಟಲ್ಲಿ ಹಾಕ್ಕೊಳ್ತೀನಿ. ಅದನ್ನ ಯಾವ ರೀತಿ ಹಾಕೋತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ನೇಹಿತರೆ, ಇದೊಂದು ಏನು ಅಂತ ಅಂದರೆ, ನಾವು ನರ್ಸರಿಗೆ ಹೋಗಿ ತರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಯಾರಾದರೂ ಈಗ ಅಕ್ಕಪಕ್ಕದಲ್ಲಾಗಲಿ, ಮನೆಯವರಾಗಲಿ, ಇಲ್ಲ ಹೊರಗಡೆ ಸ್ನೇಹಿತರು, ರಿಲೇಟಿವ್ಸ್ ಯಾರಾದರೂ ಹಾಕಿರ್ತಾರೆ ದಾಸವಾಳದ ಗಿಡಗಳು ಅಂತ ಅಂದಮೇಲೆ ಕಂಪಲ್ಸರಿ ಈಗ ಎಲ್ಲ ಮನೆಗಳಲ್ಲೂ ಇದೆ. ಯಾರ ಹತ್ರನಾದರೂ ಒಂದು ಕಡ್ಡಿ ಈ ಥರ ಈಸ್ಕೊಂಡು ಬಂದು ನಾವು ಮನೇಲೇ ಈ ಥರ ಹಾಕ್ಕೊಳ್ಳೋದ್ರಿಂದ ಬೆಸ್ಟ್ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ, ದುಡ್ಡು ಕೊಟ್ಟು ಒಂದು ಸಸಿಗೆ 50 ರೂಪಾಯಿ ಕೊಡಬೇಕು ಅಂದರೆ ಇವತ್ತು ಎಷ್ಟು ಇದಾಗುತ್ತೆ ನಮಗೆ. ಅದರಿಂದ ದುಡ್ಡೇ ಜಾಸ್ತಿ ಹೇಳ್ತಾರೆ. ಈಗ ಒಂದೊಂದು ಸಸಿಗಳು ತೊಗೋಬೇಕು ಅಂದ್ರೂ ನಾವು ನರ್ಸರಿಗೆ ಹೋಗಿ 50 ರೂಪಾಯಿಂದ 100 ರೂಪಾಯಿವರೆಗೂ ಒಂದು ಸಸಿ ಹೇಳ್ತಾರೆ. ಅದ್ರ ಬದಲು ನಾವು ಈ ಥರ ಮಾಡ್ಕೊಳ್ಳೋದು ಬೆಸ್ಟ್ ಅಲ್ವಾ ಮನೆಗಳಲ್ಲಿ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಕಟಿಂಗ್ ಮಾಡಿ ಈ ಥರ ಬೆಳೆಸ್ಕೊಳ್ಳಿ. ಆ ಕಡ್ಡಿನ ನಾವು ಈ ಪಾಟಲ್ಲಿಂದು ಖಾಲಿ ಬಕೆಟ್ ಇತ್ತು, ಆ ಬಕೆಟ್ಗೆ ಹಾಕೋತಾ ಇದ್ದೀನಿ. ನಾನು ದುಡ್ಡು ಕೊಟ್ಟು ಇದು ಪಾಟು ಕೂಡ ನಾನು ತಂದಿಲ್ಲ. ಮನೆಯಲ್ಲಿ ಪೇಂಟಿನ ಬಾಕ್ಸ್ಗಳು, ಯಾವುದಾದ್ರೂ ವೇಸ್ಟೇಜ್ ಬಕೆಟ್ಗಳು ಒಡೆದೋಗಿರ್ತಾವಲ್ಲ, ಅವನ್ನೇ ಯೂಸ್ ಮಾಡ್ಕೊಂಡು ನಾನು ಗಿಡಗಳನ್ನ ಹಾಕ್ಕೊಳ್ತಾ ಇರೋದು. ಅದಕ್ಕೆ ನಾನು ಈ ವಿಡಿಯೋದಲ್ಲೂ ನಿಮ್ಗೆ ಅದೇ ರೀತಿಯೇ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಇದರಲ್ಲಿ ಖಾಲಿ ಬಕೆಟಲ್ಲಿ ಕಾಂಪೋಸ್ಟ್ನ ಹಾಕಿ, ವೇಸ್ಟೇಜ್ ಇರ್ತದಲ್ಲ ಮನೆಯಲ್ಲಿ ನಾವು ವೇಸ್ಟ್ ಮಾಡಿರ್ತೀವಲ್ಲ, ಗಾರ್ಡನ್ ವೇಸ್ಟು, ಕಿಚನ್ ವೇಸ್ಟು, ಮತ್ತು ದೇವ್ರ ಫೋಟೋಗೆ ಮುಡಿಸಿರೋ ಹೂವುಗಳು, ಅವೆಲ್ಲ ನಾವು ಈ ಥರ ತುಂಬಿಕೊಂಡು ಅದಕ್ಕೆ ಮಣ್ಣು ಮೇಲ್ಗಡೆ ಹಾಕ್ಕೊಂಡು ಸ್ವಲ್ಪ ಟೈಟಾಗಿ ಮಣ್ಣು ತುಂಬಬೇಕು. ಅದು ಒಳಗಡೆ ಗೊಬ್ಬರ ಆಗಬೇಕಲ್ಲ ಈ ವೇಸ್ಟೇಜ್ ಎಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಣ್ಣು ಟೈಟಾಗಿ ತುಂಬಿ ನೋಡಿ ಈ ಥರ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡಿಕೊಂಡು ಸಸಿಗಳನ್ನ ಹಾಕೋದಕ್ಕೆ, ಕಡ್ಡಿನ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಈ ಥರ ತುಂಬ ಫಿಲ್ ಮಾಡ್ಕೊಳ್ಳಿ ಬಕೆಟಲ್ಲಿ. ನೀವು ಪಾಟ್ಗಳ್ಗೆ ಹಾಕ್ಕೊಳ್ಳೋರು ಸುದ ಇದೇ ಥರ ಮಾಡ್ಕೊಳ್ಳಿ. ಕಾಂಪೋಸ್ಟ್ ಇರೋದ್ರಿಂದ ಸಸಿಗಳು ತುಂಬ ಚೆನ್ನಾಗಿ ಬರುತ್ತವೆ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಕಾಂಪೋಸ್ಟ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಮಾಡಿಕೊಂಡೇ ನಾನು ಈ ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ. ಸಸಿಗಳು ಹಾಕೋಕ್ಕೆ ನೀವು ಯಾವುದೇ ಒಂದು ಸಸಿ ಹಾಕ್ತೀನಿ ಅಂತ ಅಂದ್ರೂ ಕಾಂಪೋಸ್ಟ್ ಈ ಥರ ಮಾಡ್ಕೊಂಡು ಹಾಕಿ, ಸಸಿಗಳು ತುಂಬ ಚೆನ್ನಾಗಿ ಬರ್ತವೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಹೇಳಿದ್ದೇನಾದರೂ ಸುಳ್ಳಾದರೆ ಕಮೆಂಟ್ ಮಾಡಿ ನನಗೆ, ಬರ್ತಾಯಿಲ್ಲ ಅಂತ. ಇದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ಥರ ಬಂದಿದ್ದಾವೆ ಈ ಸಸಿಗಳು ಅಂತ. ಇದೇ ಥರ ಹಾಕ್ಕೊಳ್ಳಿ. ನಾನು ಹಾಕಿದ್ದೀನಲ್ಲ ಆ ಥರ ನೀವು ಹಾಕ್ಕೊಳ್ಳಿ. ಅವಾಗ ನಾವು ತುಂಬ ಸುಲಭವಾಗಿ ತೆಕ್ಕೋಬೋದು. ಅವನ್ನ ನಾವು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡೋಕ್ಕೆ ತುಂಬ ಸುಲಭವಾಗಿ ತಕ್ಕೋಬೋದು. ಇದೇ ಥರ ನನ್ನ ಮನೆಗಳಲ್ಲಿ ಸಸಿಗಳನ್ನ ನಾನು ರೆಡಿ ಮಾಡ್ಕೊಳ್ಳೋದು. ಅದಕ್ಕೆ ನಿಮಗೂ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ಕೊಳ್ಳೋದು ಅನ್ನೋದೊಂದು ಐಡಿಯಾ ಕೊಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಈ ಥರ ಮಾಡ್ಕೊಂಡಿದ್ರೆ ನಾನು ಆಲ್ರೆಡಿ 1-2 ಕಟಿಂಗ್ ಮಾಡಿರೋನ್ನ ಹಾಕಿದ್ದೀನಿ. ಅವು ಹೇಗೆ ಬಂದಿದ್ದಾವೆ ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಈ ವಿಡಿಯೋದಲ್ಲಿ. ನೋಡಿ, ಇಲ್ಲೊಂದು ಕಡ್ಡಿ ಹಾಕಿದ್ದೀನಿ, ಇದು ಇನ್ನೂ ಬಂದಿಲ್ಲ. ಇಲ್ಲೊಂದು ಹಾಕಿದೆ, ಅದು ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಚಿಗುರಾಗಿದೆ, ಚಿಗುರು ಹೊಡೆದಿದೆ. ಅದು ಕವರ್ಗಳಲ್ಲಿ ಹಾಕಿದ್ದು ನಿಂಬೆ ಹಣ್ಣಿನ ಗಿಡದ ಕವರಲ್ಲಿ ಒಂದೊಂದು ಹಾಗೆ ಸುಮ್ಮನೆ ಊರಿದೆ ಕಟಿಂಗ್ ಮಾಡಿದಾಗ. ನೋಡಿ, ನೀವು ಇದರಲ್ಲೊಂದು ಪುದೀನ ಗಿಡದಲ್ಲೂ ಒಂದು ಹಾಕಿದ್ದೀನಿ ನಾನು ಪಾಟಲ್ಲಿ, ಅದರಲ್ಲೂ ಒಂದು ಸಸಿ ಚೆನ್ನಾಗಿ ಬಂದಿದೆ. ಇದೇ ಥರ ನೀವು ಟ್ರೈ ಮಾಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಸಸಿಗಳು ಬರ್ತವೆ. ಯಾಕೆ ಸುಮ್ಮನೆ ನರ್ಸರಿಗಳಾಗಿ ದುಡ್ಡು ಕೊಟ್ಟು ತರಬೇಕು? ಅದಕ್ಕೆ ನಾನು ಈ ಥರ ವಿಡಿಯೋ ಮಾಡ್ತಾಯಿರೋದು. ನನ್ನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ನಮಸ್ತೆ.